ಒಂಟಿ ಬಂಟಿ ಲವ್ ಸ್ಟೋರಿ ಫ್ರೈಡೇ ರಿಲೀಸ್ ಆಗಿದೆ, ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಏನು ಹೇಳ್ತೀರಾ ಸರ್ ಅಂತ? ಡೈರೆಕ್ಟರ್, ಆ್ಯಕ್ಟರ್, ಪ್ರೊಡ್ಯೂಸರ್ ಆಲ್ ಇನ್ ಒನ್. ತುಂಬ ಖುಷಿ ಆಗ್ತಿದೆ ಸರ್, ಹೊಸಬ್ರಿಗೆ ಇಷ್ಟೊಂದು ಒಳ್ಳೆ ಪ್ರತಿಕ್ರಿಯೆ ಸಿಗ್ತಿರೋದು ತುಂಬ ಖುಷಿ ಆಗ್ತದೆ. ಎಲ್ಲರೂ ನೋಡಿದವರೆಲ್ಲ ತುಂಬ ಚೆನ್ನಾಗಿದೆ, ಕಾಮಿಡಿ ವರ್ಕೌಟ್ ಆಗಿದೆ ಅಂತ ಹೇಳ್ತಾರೆ, ಡೈಲಾಗ್ಸ್ ವರ್ಕೌಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ತುಂಬ ಖುಷಿ ಆಗ್ತದೆ. 1.5 ವರ್ಷದ ಎಫರ್ಟಲ್ಲಿ ನಮಗೆ ಅವರು ರಿಯಾಕ್ಷನ್ಸೇ ತುಂಬ ನಮಗೆ ಖುಷಿ ಕೊಡೋದು, ಬೇರೆ ಇನ್ನೇನು ಕೊಡಲ್ಲ. ಅದು ಬಿಟ್ಟರೆ ಬೇರೆ ಇನ್ನೇನು ನಮಗೆ ಖುಷಿ ಅನಿಸಲ್ಲ. ತುಂಬ ಖುಷಿ ಆಗ್ತದೆ. ಸೊ ಮಾಡಿ ಅದು ನಮ್ಮನ್ನು ನಾವು ಆ ಬಿಗ್ ಸ್ಕ್ರೀನಲ್ಲಿ ನೋಡ್ಕೊಂಡಾಗಲೇ ಆಗೋ ಖುಷಿ, ತುಂಬ ಖುಷಿಲಿದ್ದೀವಿ. ನೋಡ್ಬೇಕು, ಇನ್ನೂ ಜಾಸ್ತಿ ಪ್ರತಿಕ್ರಿಯೆ ಆದಷ್ಟು ಇನ್ನೂ ಜಾಸ್ತಿ ಖುಷಿ ಆಗುತ್ತೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ನನ್ನ ಕ್ಯಾರೆಕ್ಟ್ರು ಮೂವಿನಲ್ಲೇ ಇದೆ, ಒಂಟಿ ಬಂಟಿ ಅಂತ. ಅವರು ಒಂಟಿ, ನಾನು ಬಂಟಿ ಕ್ಯಾರೆಕ್ಟ್ರು. ಒಂಟಿ ಬಂಟಿ ಇಬ್ರದ್ದು ಲವ್ ಸ್ಟೋರಿನೇ ಇದು ಸಿನಿಮಾ, ಒಂಟಿ ಬಂಟಿ ಲವ್ ಸ್ಟೋರಿ. ಇದು ಯಾರೋ ಒಂಟಿಗೆ ಸೀಮಿತ ಆಗಲ್ಲ, ಬಂಟಿಗೆ ಸೀಮಿತ ಆಗಲ್ಲ. ಇದು ಆ ಕ್ಯಾರೆಕ್ಟರ್ನ ಅವ್ರವ್ರು ಒಂಟಿಗೆ ಒಂದು ವರ್ಗ ರಿಲೇಟ್ ಮಾಡ್ಕೊತಾರೆ, ಬಂಟಿನ ಒಂದು ವರ್ಗ ರಿಲೇಟ್ ಮಾಡ್ಕೊತಾರೆ, ಹುಡುಗಿರು ಅವ್ರಿಗೆ ರಿಲೇಟ್ ಮಾಡ್ಕೊತಾರೆ. ಅಂದರೆ ಎಲ್ರಿಗೂ ರಿಲೇಟ್ ಆಗೋ ಅಂತ ಒಂದು ಸಿನಿಮಾ ಅಂತ ಜನ ಹೇಳ್ತೀನಿ, ನೋಡಿದವರು ಜನ ಹೇಳ್ತಿರೋದು. ಸಿಂಗಲ್ ಒಂಥರ ಬರ್ಗೆಟ್ಟಿರೋರು ಅಂತಾರಲ್ಲ ಆ ಥರ, ಬರ್ಗೆಟ್ಟಿರೋರು ಅಂತಾರಲ್ಲ ಆ ಥರ. ಎಲ್ಲರೂ ಟ್ರೈ ಮಾಡ್ತಾರೆ, ಬಟ್ ಸಿಗ್ತಿರಲ್ಲ. ಬಟ್ ಏನೋ ಒಂದು ಬೇಕಂತ ಟ್ರೈ ಮಾಡ್ತಿರ್ತಾರೆ, ಸಿಗಲ್ಲ. ಆ ಮೂವಿನಲ್ಲೂ ಹಂಗೇನೆ, ಜಂಟಿ ಮಾಡೋದಕ್ಕೆ ಟ್ರೈ ಮಾಡ್ತೀವಿ, ಬಟ್ ಮೂವಿ ನೋಡಿದಾಗ ಗೊತ್ತಾಗುತ್ತೆ ಅದರಲ್ಲಿ ಎಷ್ಟು ಸಕ್ಸಸ್ ಆಗಿದೆ ಜಂಟಿ ಮಾಡೋಕ್ಕೆ ಅಂತ. ಒಂಟಿ ಬಂಟಿ ಲವ್ ಸ್ಟೋರಿ. ಸಿರಿ ಅನ್ನೋ ಒಂದು ಪಾತ್ರ ಮಾಡ್ತಿದ್ದೀನಿ ಸಿನಿಮಾದಲ್ಲಿ. ಸೊ ಅದೇ ಅವಳನ್ನ ಯಾರು ಪಡಿತಾರೆ ಅನ್ನೋದೇ ಒಂದು ಮೂವಿ, ಒಂಟಿನ ಬಂಟಿನ ಅಂತ. ಸೊ ಕೊನೆಗೂ ನೀವು ನೋಡ್ಬೇಕು ಕಂಪ್ಲೀಟಾಗಿ ಸಿನಿಮಾ, ಆವಾಗಲೇ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿದೆ. ಅದರಲ್ಲೊಂದು ಸಾಂಗ್ ಕೂಡ ಇದೆ, ಸಮಯವೇ ಸಾಲದು ಅಂತ. ತುಂಬ ಚೆನ್ನಾಗಿ ಬಂದಿದೆ, ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಅದ್ರ ಮೇಲೆ. ಸೊ ಆ ಪಾತ್ರ ಮಾಡೋಕ್ಕೆ ತುಂಬ ಖುಷಿನೇ ಆಗುತ್ತೆ. ಆ್ಯಂಡ್ ಥ್ಯಾಂಕ್ಸ್ ಟು ಯತೀಶ್ ಸರ್. ಆ್ಯಕ್ಚುಲಿ ಅದು ಅದೇ ಒಂದು ದೊಡ್ಡ ಕನ್ಫ್ಯೂಷನ್ ಮೂವಿಲಿ. ನೀವು ನೋಡಲೇಬೇಕು, ನಾನು ಹೇಳೋಕ್ಕಾಗಲ್ಲ. ಮೂವಿನಲ್ಲಿ ಹೇಳ್ತಿರೋದು, ಅದನ್ನ ನಾನು ಹೇಳೋಕ್ಕಾಗಲ್ಲ ಇಲ್ಲಿ. ನೀವು ನೋಡಿದ್ರೇನೆ, ಬಿಕಾಸ್ ನಾನು ಇಲ್ಲಿ ಹೇಳ್ತಾ ಇದ್ದು ಮಜಾ ಕೊಡಲ್ಲ ನೋಡ್ಬೇಕಾದ್ರೆ. ಇನ್ನೊಂದು ಬೇರೆ ಫಿಲಮ್ ಮಾಡಿದ್ದಾರೆ, ಅಲ್ಲೂ ಕೇಳಿ ಎಲ್ಲ ಇಷ್ಟ. ಅದಾದ್ಮೇಲೆ ಇನ್ನೊಂದು ಫಿಲಮ್ ಮಾಡಿದ್ದಾರೆ, ಅಂದ್ರೆ ಆಪ್ಷನ್ಸ್ ತುಂಬಾ ಇರುತ್ತೆ, ನಮ್ಗೆ ಇರಲ್ಲ ಹುಡುಗರಿಗೆ. ಹಂಗಿಲ್ಲ, ಹುಡುಗಿ ಬಗ್ಗೆ ತುಂಬಾ ಕೆಟ್ಟದಾಗಿ ತೋರಿಸ್ಬಿಟ್ಟಿದ್ದಾರೆ, ಆ ಥರ ಇರಲ್ಲ ಎಲ್ಲರೂ ಕೂಡ. ಎಲ್ಲಿ ಮೂವಿನಲ್ಲಿ ಆ ಥರ ತೋರಿಸಿದ್ವ? ಮೂವಿನಲ್ಲಿ ತೋರಿಸಿಲ್ಲ ಆ ಥರ. ಇವ್ರು ಹೇಳೋದು ಇವಾಗ ಇಲ್ಲ ಹುಡುಗಿರಿಂದ ಹಿಂಗೆ, ಹುಡುಗಿರಿಂದ ಬಿಟ್ಟೋಗ್ತಾರೆ, ಬರೀ ಇಷ್ಟೇ. ಇಲ್ಲ ಇದೆಲ್ಲ ಹಂಗಲ್ಲ ಹೇಳ್ತಿರೋದು. ಮೂವಿಲಿ ಕೆಟ್ಟದಾಗ ತೋರಿಸಿಲ್ಲ. ಮೂವಿಲಿ ಕೆಟ್ಟದಾಗ ತೋರಿಸಿಲ್ಲ, ತುಂಬಾ ಚೆನ್ನಾಗಿ ತೋರಿಸಿದೆ. ಪಾತ್ರ ತುಂಬಾ ಚೆನ್ನಾಗಿದೆ. ಅಂದರೆ ಇವಾಗ ಯೂತ್ಗಳಿಗೆ ನಾರ್ಮಲಿ ರಿಲೇಟ್ ಆಗುವಂಥ ಸ್ಟೋರಿ. ಕಾಲೇಜಸ್ಸಲ್ಲಿ ಈ ಬ್ಯಾಕ್ ಬೆಂಚರ್ಸ್ ಇರ್ತಾರಲ್ಲ, ಅವ್ರ ಲವ್ ಸ್ಟೋರಿ ಇರುತ್ತೆ, ಕಾಲೇಜ್ ಆಚೆ ಕಡೆ ಅದು ಹಿಂಗೆ ನಡೆಯುತ್ತೆ, ಎಷ್ಟು ಕಾಮಿಡಿಯಾಗಿರುತ್ತೆ. ಅದರಲ್ಲಿ ಕೂಡ ಇವರು ಪಾತ್ರಗಳನ್ನು ಹಿಂಗೆ ಹಾಕಿದಾರಲ್ಲ, ತುಂಬ ಚೆನ್ನಾಗಿದೆ. ಅಂದರೆ ಒಂದಕ್ಕೊಂದು ಪಾತ್ರ ಕಾಮಿಡಿದು. ಅದನ್ನು ನೋಡ್ತಾ ಇದ್ದರೆ ನಿಮಗೆ ಎಲ್ಲೂ ಯಾವ ಸೀಕ್ವೆನ್ಸಲ್ಲಿ ಬೋರ್ ಆಗಲ್ಲ, ಆ ಥರ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿದೆ ಸಿನಿಮಾದ್ದು. ಸಿನಿಮಾಯಿಂದ ಆಚೆ ಬಂದರೆ ಇವರಿಬ್ಬರು ತುಂಬ ಸಪೋರ್ಟ್ ಮಾಡಿದ್ದಾರೆ, ತುಂಬ ಕಷ್ಟ ಕೂಡ ಪಟ್ಟಿದ್ದಾರೆ. ಶೂಟ್ ಟೈಮಲ್ಲಿ ತುಂಬ ಕಷ್ಟ ಮತ್ತು ಮಲ್ಟಿ ಟ್ಯಾಲೆಂಟೆಡ್, ಇಷ್ಟೆಲ್ಲ ಕೆಲಸ ಮಾಡ್ತಿದ್ರು ಒಬ್ಬರೇ. ಮತ್ತು ಅದಕ್ಕೂ ಇವರು ಅದೇ ಥರ ಸಪೋರ್ಟ್ ಮಾಡಿದ್ದಾರೆ. ಇವರಿಬ್ಬರನ್ನ ನೋಡಿ ನಾನು ಏನಾದರೂ ಮಾಡಬೇಕು ಅನ್ನೋ ಜೋಶ್ ನನಗೆ ಸೆಟ್ಟಲ್ಲಿ. ಸೊ ತುಂಬ ಕಷ್ಟಪಟ್ಟಿದ್ದಾರೆ, ಅದಕ್ಕೆ ಪ್ರತಿಫಲ ಬಂದಿದೆ. ಇವಾಗ ತುಂಬ ಚೆನ್ನಾಗಿ ಓಡ್ತಿದ್ದೆ, ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಸೊ ನಮಗೆಲ್ಲರಿಗೂ ಖುಷಿ ಆಗ್ತಿದೆ. ತುಂಬ ಬೆಸ್ಟ್ ಕಮೆಂಟ್ಸ್ ಇತ್ತು. ಜಾಸ್ತಿ ಖುಷಿ ಕೊಡೋದೇನು ಅಂತಂದರೆ, ಸಿನಿಮಾ ನೋಡ್ತಾ ಇದ್ದೆ ನಾನು, ಅವ್ರ ಮಧ್ಯದಲ್ಲಿ ಕೂತಿದ್ದು ಅವ್ರಿಗೆ ಗೊತ್ತಿರಲಿಲ್ಲ. ಸಿನಿಮಾ ಥಿಯೇಟ್ರಲ್ಲಿ ಕೂತ್ಕೊಂಡಾಗ ನಾನು ಎಂಟ್ರಿ ಬರಬೇಕಾದ್ರೆ ಸ್ಟಾರ್ಟ್ ಮಾಡೋದು. ನನಗೆ ಕಿರ್ಚನ್ ನೋಡಿ ನಾನು ಸಿನಿಮಾ ನೋಡ್ತಿದ್ದೆ, ನಾನು ಆ ಕಡೆ ಈ ಕಡೆ ಹಿಂದೆ ನೋಡ್ತಾ ಇದ್ದೀನಿ. ಅವ್ರು ಅನ್ಕೊಂತಾರೆ ಇವಳೇನಪ್ಪ ಇಲ್ಲೆಲ್ಲ ನೋಡ್ತಿದ್ದಾರೆ, ಮುಂದೆ ನೋಡೋದು ಅಂತ. ಕತ್ಲಲ್ವಾ. ಆಮೇಲೆ ಇಂಟರ್ವಲ್ಲಲ್ಲಿ ಎದ್ದಾಗ ಹಂಗೆ ಸುಮ್ಮನೆ ರೆಸ್ಟ್ ಮಾಡೋಕ್ಕೇನೋ ಹಿಂಗೆ ತಿರುಗಿದಾಗ ಅವರೆಲ್ಲ ಇವ್ರಂತ ಎಲ್ಲ ಆರ್ಟಿಸ್ಟ್ಗೂ ಅದು ತುಂಬಾ ಖುಷಿ ಕೊಡುತ್ತೆ. ಗುರುತಿಸಿದಾಗ ನಾವು ಮಾಡೋದೇ ಜನರ ಪ್ರೀತಿಗೋಸ್ಕರ, ಅವ್ರು ನಮ್ಮನ್ನ ಗುರುತಿಸ್ಬೇಕು, ಸಪೋರ್ಟ್ ಮಾಡಬೇಕು, ಖುಷಿ ಪಡ್ಬೇಕು. ನಾವು ಏನು ಮಾಡ್ತಿದ್ದೀವಿ ಅದನ್ನ ನೋಡಿಕೊಂಡು. ಅವ್ರು ಅದನ್ನ ನೋಡಿ ಅಷ್ಟು ಕಿರ್ಚಿದ ಶಿಳ್ಳೆ ಕೇಳಿಸ್ಬಿಟ್ಟು ನನಗೆ ಅಲ್ಲೇ ಹಬ್ಬ ಮಾಡಬೇಕು, ಸಾರ್ಥಕ ಆಯಿತು. ಥ್ಯಾಂಕ್ಸ್ ಟು ಯತೀಶ್ ಸರ್ ಅಂಡ್ ಟೀಮ್ ಅಂತ ಅನಿಸ್ತು ನನಗೆ. ಅದೇ ಸರ್, ಒಂಟಿ ಕ್ಯಾರೆಕ್ಟರ್ ಅಂತ ಬಂದಾಗ ಎಲ್ಲ ಫ್ರೆಂಡ್ಶಿಪ್ಪಲ್ಲೂ ಒಬ್ಬೊಬ್ಬ ಇದ್ದೇ ಇರ್ತಾನೆ. ಅಂದ್ರೆ ತುಂಬಾ ಡೀಪ್ ಆಗಿ ಲವ್ ಮಾಡ್ತಿರ್ತಾನೆ, ಬಟ್ ಅವನಿಗೆ ಹುಡುಗಿರು ಬೀಳ್ತಿರಲ್ಲ. ಒನ್ ವೇ ಅದು ಡೀಪ್ ಅಂದ್ರೆ
ಒಂದ್ ಕಡೆಯಿಂದ ಲವ್ ಮಾಡ್ತಿರ್ತಾನೆ. ನೋಡ್ತಿರೋರ್ಗೆಲ್ಲ ಇವ್ರಿಗೆ ಅನ್ಸುತ್ತೆ ಓಕೆ ನಾನು ಲವ್ ಮಾಡ್ತಿದ್ದಾಳೆ ಅಂತ. ಬಟ್ ಅಂದ್ರೆ ಈಗ 3-4 ಜನ ಲವ್ ಮಾಡಿದ್ಮೇಲೆ ಪಾಪ ಅವನಿಗೆ ಯಾರು ಬೀಳಿಲ್ಲ ಅಂದ್ರೆ ಡಿಪ್ರೆಸ್ ಆಗುತ್ತಲ್ಲ. ಭಗ್ನ ಪ್ರೇಮಿ. ಹಾ, ಆ ತರದ ಕ್ಯಾರೆಕ್ಟರ್ ನಂದು ಇದರಲ್ಲಿ. ಬರಗೆಟ್ಟಿರೋದು ಬೇರೆ, ಭಗ್ನ ಪ್ರೇಮಿ. ಹಾ ಹೌದು, ಬರ್ಗೆಟ್ಟಿರೋದು ಬೇರೆ, ಬರ್ಗೆಟ್ಟಿರೋರು ಎಲ್ಲರೂ ಲವ್ ಮಾಡ್ತಿರ್ತಾರೆ. ಲವ್ ಮಾಡೋದಕ್ಕೆ ಮುಂಚೆ ಎಲ್ಲ ಬರ್ಗೆಟ್ಟಿರ್ತಾರೆ ಸರ್, ಲವ್ ಮಾಡಿ ಆದ್ಮೇಲೆ ಭಗ್ನ ಪ್ರೇಮಿ ಆಗೋದು. ಆ ಥರದ ಕ್ಯಾರೆಕ್ಟರ್ದಲ್ಲಿ ತುಂಬಾ ಜನಕ್ಕೆ ಕನೆಕ್ಟ್ ಆಗುತ್ತೆ ಸರ್ ಸಿನಿಮಾ ಇದು. ಅಂದ್ರೆ ಒಂದೊಂದು ಕ್ಯಾರೆಕ್ಟರ್ ಒಬ್ಬೊಬ್ರಿಗೆ ಕನೆಕ್ಟ್ ಆಗುತ್ತೆ. ಒಂಟಿ ಕ್ಯಾರೆಕ್ಟರ್ ಒಬ್ರಿಗೆ ಕನೆಕ್ಟ್ ಆಗುತ್ತೆ, ಬಂಟಿ ಕ್ಯಾರೆಕ್ಟರ್ ಒಬ್ರಿಗೆ ಕನೆಕ್ಟ್ ಆಗುತ್ತೆ. ಆಮೇಲೆ ಪುಳಿಯೋಗರೆ ಕ್ಯಾರೆಕ್ಟರ್ ಅಂತಿದೆ, ಸಾಫ್ಟ್ವೇರ್ ಇಂಜಿನಿಯರ್ ಅವ್ರದ್ದು ಆ ಥರದ ಕ್ಯಾರೆಕ್ಟರ್, ಅಂದ್ರೆ ಆ ಥರ ಜಾನರ್ ಇರೋರಿಗೆ ಕನೆಕ್ಟ್ ಆಗುತ್ತೆ. ಆಮೇಲೆ ಇನ್ನೊಂದೆರಡು ಕ್ಯಾರೆಕ್ಟರ್ಸ್ ಇದೆ, ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಥರ ಕ್ಯಾರೆಕ್ಟರ್, ಅಂದರೆ ರಿಯಲ್ ಆಗಿ ಏನಿದೆ ಅದನ್ನೇ ಇಟ್ಕೊಂಡು ಅವರು ಸ್ಟೋರಿ ಮಾಡಿದ್ದಾರೆ. ಈಗಿನ ಟೈಮಿಗೆ ಏನು ಬೇಕೋ ಆ ಥರದ್ದು. ಒಂಟಿ ಬಂಟಿ ಪುಲಿಯೋಗರೆ ಅದೆಲ್ಲ ಹೇಗೆ ಸರ್? ಇನ್ನೊಂದು ಕ್ಯಾಮ್ರಾಮನ್ ಕಮಲೇಶು, ಇನ್ನೊಂದು ಲವನಾಶ ಅಂದ್ರೆ ಲವನಾಶ ಅವನು ಹೆಸರುಗಳೆಲ್ಲ ಅಂದರೆ ಅಂದರೆ ಪುಳಿಯೋಗರೆ ಅಂದರೆ ಸ್ವಲ್ಪ 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 ನರ್ಡ್ ಥರ ಇರ್ತಾರೆ ಸರ್, ಯಾವಾಗಲೂ ಓದೋದು ಫಸ್ಟ್ ರ್ಯಾಂಕ್ ಅಂದರೆ ಫಸ್ಟ್ ಬೆಂಚಲ್ಲಿ ಕೂತ್ಕೊಂಡಿರ್ತಾರೆ, ಒಂದು ಕ್ಲಾಸ್ ಬಂಕ್ ಮಾಡಲ್ಲ, ಒಂಥರ ಅವರು ಟೀಚರ್ಸ್ಗಳು ತುಂಬ ಫೇವ್ರೇಟು, ಆ ಥರ ಕ್ಯಾರೆಕ್ಟರ್ ಪುಳಿಯೋಗರೆ ಅಂತ. ಇನ್ನು ಒಂಟಿ ಬಂಟಿ ಏನು ಗೊತ್ತಿರ್ತಾರೆ, ಎಲ್ಲ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಅಟ್ಟೆ ಪಟ್ಟೆ ಯಾವಾಗಲೂ ಕಾಲೇಜ್ ಬಿಟ್ಟು ಆಚೆನೇ ಇರ್ತಾರೆ. ಸೊ ಇದೆಲ್ಲ ಒಂಟಿ ಅಂದರೆ ಒಂಟಿಗೆ ತತ್ಸಮ ತದ್ಭವ ಅಂತಾರಲ್ಲ, ಅದಕ್ಕೆ ಬಂಟಿ ಸೇರ್ಕೊಂಡಿದ್ದು. ಒಂಟಿ ಆ್ಯಕ್ಚುಲಿ ಮೀನಿಂಗ್ ಇರೋದು, ಬಂಟಿಗೆ ಏನು ಮೀನಿಂಗ್ ಇಲ್ಲ, ಈಸ್ ಅ ಜಾಯ್ಫುಲ್ ಅಂತಾರ. ಆ ಥರ ಒಂದೊಂದೇ ಕ್ಯಾರೆಕ್ಟರ್ಗಳು ಹೊಳಿತಾ ಚೆನ್ನಾಗಿ ರಿಸೆಪ್ಷನ್ ಚೆನ್ನಾಗಿದೆ ಸರ್, ಅಂದರೆ ಪ್ರತಿಕ್ರಿಯೆ ಚೆನ್ನಾಗಿದೆ, ಕನೆಕ್ಟ್ ಮಾಡ್ಕೊತಿದ್ದಾರೆ. ಅಂದರೆ ಸಿನಿಮಾ ಮುಗಿದ ತಕ್ಷಣ ಆ ಕ್ಯಾರೆಕ್ಟರ್ ಹೆಸರು ಹೇಳಿ ಮಾತಾಡ್ತಿದ್ದಾರಲ್ಲ, ಸೊ ಅವಾಗ ನಮಗೆ ಖುಷಿ ಅನಿಸುತ್ತೆ. ಈ ಪುಳಿಯೋಗರೆ, ಕ್ಯಾಮ್ರಾಮನ್ ಕಮಲೇಶು, ಇವ್ರದ್ದೆಲ್ಲ ಲವನಾಶ ಮುಗಿದ್ಮೇಲೆ ಆ ಕ್ಯಾರೆಕ್ಟರ್ ಹೇಳ್ತಾರಲ್ಲ, ಅವಾಗ ತುಂಬ ಖುಷಿ ಅನಿಸುತ್ತೆ. ಅಂದ್ರೆ ನಿಮ್ಗೆ ಹೇಗಂತ ಡೈರೆಕ್ಟರ್ ಇವರೇ, ಪ್ರೊಡ್ಯೂಸರ್ ಇವರೇ, ಹೀರೋನ್ ಇವರೇ, ಎಲ್ಲ ಇವರೇ ಮ್ಯಾನೇಜ್ ಮಾಡ್ತಿದ್ರು, ಹೇಗಿರ್ತಿದ್ರು? ಗರಮ ಅಥವಾ ಇಲ್ಲ ಸರ್, ಗರಂ ಅಂತ ಅಷ್ಟು ನೀವು ಅಂದ್ಕೊಳ್ಳಿ. ನಾರ್ಮಲ್ ಡೈರೆಕ್ಟರ್ಗೆ ಅವ್ರಿಗೆ ಅವ್ರದಂತ ಪ್ರೆಷರ್ ಇರುತ್ತೆ, ಅವರು ಅದು ಸಹಜ ಗರಂ ಆಗೋದು, ಹಾಗೆ ಆಗ್ತಾರೆ ಡೈರೆಕ್ಟರ್ಸ್ ಅಂದರೆ ಅಷ್ಟು ಟೆನ್ಷನ್ ಇರುತ್ತೆ ಅವ್ರಿಗೆ. ಬಟ್ ಇವರು ಎಲ್ಲ ಅಷ್ಟೊಂದು ಕೆಲಸ ಎಲ್ಲ ಒಬ್ಬರೇ ಮಾಡಿಕೊಂಡು ಕಾಮಾಗಿ ಪರವಾಗಿಲ್ಲ ಹಿಂಗಾಯ್ತಾ ಇದನ್ನು ಮಾಡೋಣ, ಅಷ್ಟು ಪರವಾಗಿಲ್ಲ ಇದು ಬಿಟ್ಬಿಡಿ ಇದನ್ನು ಮಾಡೋಣ. ನಾನು ಅನ್ಕೊತಿದ್ದೆ ಹಿಂಗೆ ಇವ್ರು ಕೋಪನೇ ಬರಲ್ವಾ ಅಂತ. ಬಟ್ ಬರುತ್ತೆ, ಅವ್ರು ಅಷ್ಟು ತಾಳ್ಮೆ ಇಟ್ಕೊಂಡು ಕೆಲಸ ಆಗಬೇಕು ಅಂತ. ಇವಾಗ ಗರಂ ಆಗಿ ಕೂತ್ಕೊಂಡು ಕೆಲಸ ಆಗಲ್ಲ, ಅಷ್ಟು ಮಲ್ಟಿ ಟ್ಯಾಲೆಂಟೆಡ್ ಆಗಿ ಮಲ್ಟಿ ಟಾಸ್ಕ್ ಮಾಡ್ತಾ, ಟೀಮ್ನ ಚೆನ್ನಾಗಿ ನೋಡ್ಕೊತಾ, ಅವ್ರ ಬಗ್ಗೆನೂ ಯೋಚನೆ ಮಾಡ್ತಾ, ಆ್ಯಕ್ಟಿಂಗ್ ಬಗ್ಗೆನೂ ಥಿಂಕ್ ಮಾಡ್ತಾ, ಇವಾಗ ಶೂಟಿಂಗ್ ಬಗ್ಗೆನೇ ಯೋಚನೆ ಮಾಡ್ತಾ, ಅಲ್ಲಿ ವೆದರು, ಮಳೆ ಅದೆಲ್ಲ ನೋಡ್ಕೊತಾನು, ಮತ್ತು ಕ್ಯಾರೆಕ್ಟರ್ ವೈಸ್ ಆಗಿ ಎಲ್ಲರಿಗೂ ಎಷ್ಟೆಷ್ಟು ಕೊಡಬೇಕೋ ಅಷ್ಟಷ್ಟು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಕೂಡ. ನಾನಲ್ಲಿ ಒಳ್ಳೆ ಟ್ರಿಪ್ಪಿಗೆ ಹೋದಂಗಿತ್ತು, ನನಗೆ ಫೀಲೇ ಕೊಟ್ಟಿಲ್ಲ ಅವ್ರು ಶೂಟ್ ನಡೀತಾ ಇದೆ ಅಂತ, ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು. ಅದ್ರಲ್ಲಿ ಬೇರೆ ಲವನಾಶ ಅಂತ ಒಂದು ಕ್ಯಾರೆಕ್ಟರ್ ಇದೆಲ್ಲ, ಅವ್ರನ್ನ ಕೊಟ್ಬಿಟ್ಟಿದ್ರು ಕಾಂಪ್ಲಿಮೆಂಟ್ರಿ ಆಗಿ, ಅವ್ರನ್ನ ಎಂಟರ್ಟೈನ್ ಮಾಡ್ತಾನೆ. ಅವ್ರದ್ದು ಕೆಮಿಸ್ಟ್ರಿ ಚೆನ್ನಾಗಿತ್ತು ಸರ್, ನಮ್ಮ ಜೊತೆಗಿಲ್ಲ ಅವ್ರ ಜೊತೆ ಕೆಮಿಸ್ಟ್ರಿ ಜಾಸ್ತಿ ಇರೋದು. ತುಂಬ ನಗ್ತಾರೆ ಅವರು, ತುಂಬ ನಗ್ತಾರೆ, ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ನನಗೆ ಖುಷಿ ಆಯ್ತು. ಮೇಡಮ್ ಬಗ್ಗೆ ಎಲ್ಲ ಕೋಪನೆ ಮಾಡ್ಕೊಡಲ್ಲ ಅಂತ ಹೇಳ್ತಾ ಇದ್ರೆ, ನೀವು ಟೇಕ್ ಒಂದು ಸ್ವಲ್ಪ ಜಾಸ್ತಿ ತಗೋಬೇಕಾಗಿತ್ತು, ಅವಾಗ ಕೋಪ ಮಾಡ್ಕೊಂಡು ಇಲ್ಲ ತಗೋ ಅಂದರೆ ಯೂಶಲಿ ಅದಾಗುತ್ತೆ ಸರ್. ಅಂದರೆ ಟೇಕ್ ಅನ್ನೋದಕ್ಕಿಂತ ಕೊನೆದು ಕೋಪ ಬರಲಿ ಆ ಥರ ನಾನು ಟೇಕ್ ತಗೊಂಡಿಲ್ಲ ಅನ್ಸುತ್ತೆ. ತಗೊಂಡಿಲ್ಲ, ಚೆನ್ನಾಗಿ ಮಾಡಿದ್ರು, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಅಂದರೆ ಇವರೊಬ್ಬರೇ ಅಂತಲ್ಲ, ಎಲ್ಲರೂ ಚೆನ್ನಾಗಿ ಮಾಡಿರೋದಕ್ಕೆ ಇವತ್ತು ಜನಕ್ಕೆ ಒಪ್ಪಿಗೆ ಆಗ್ತಿರೋದು. ಯಾರೋ ಒಬ್ಬ ಚೆನ್ನಾಗಿದೆ, ಇನ್ನೊಬ್ಬ ಚೆನ್ನಾಗಿ ಮಾಡಲ್ಲ ಅನ್ನೋದು ಇಷ್ಟ ಆಗ್ತಿರಲಿಲ್ಲ. ಎಲ್ಲರೂ ಅವ್ರವ್ರ ಜಾಗದಲ್ಲಿ ಅವ್ರವ್ರ ಪಾತ್ರಕ್ಕೆ ಅವರು ಜೀವ ಕೊಟ್ಟಾಗಲೇ ಅದು ಚೆನ್ನಾಗಿ ಬಂದಿರೋದು. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ, ಇವರೊಬ್ಬರೇ ಅಂತಲ್ಲ, ಎಲ್ಲರೂ ತುಂಬ ಶ್ರಮ ವಹಿಸಿ ಪ್ಯಾಷನ್ ಇಟ್ಕೊಂಡು ಮಾಡಿದ್ದಾರೆ. ಇಲ್ಲ ಸರ್, ಇದು ಕಾಲೇಜ್ ಆದಮೇಲೆ ಇರೋಂಥ ಲವ್ ಸ್ಟೋರಿ. ಇಷ್ಟು ದಿನ ಅಂದರೆ ನಾವು ಮಾಡಬೇಕಿಲ್ಲ ಆ ಥರ ಮಾಡ್ಕೊಂಡಿದ್ದು. ಬೇರೆವೆಲ್ಲ ಅಂದರೆ ಕಾಲೇಜ್ ಒಳಗಡೆ ನಡೆಯೋಂಥ, ನಾವು ಅದು ಬೇಡ, ನಮ್ಮ ಬೇರೆ ಏನಾದ್ರು ಬೇರೆ ಮಾಡ್ಕೋಣ ಅಂತೇಳಿ ಕಾಲೇಜ್ ಆದಮೇಲೆ ನಡೆಯುವಂಥ ಇದು ಲವ್ ಸ್ಟೋರಿ. ಕಾಲೇಜ್ ಆದಮೇಲೆ ಸ್ಟೂಡೆಂಟ್ಸ್ ಹೆಂಗೆ ಅವ್ರದ್ದು ಲೈಫ್ ಅಂದರೆ ಓದೋದೆಲ್ಲ ಮುಗ್ದಿರುತ್ತೆ, ಅವಾಗ ಎಂಜಾಯ್ ಮಾಡೋದು ಮಾಡಿರ್ತಾರೆ. ಅದಾದಮೇಲೂ ಎಂಜಾಯ್ ಮಾಡಬೇಕಾ, ಇಲ್ಲ ಕೆಲ್ಸಕ್ಕೆ ಹೋಗ್ಬೇಕಾ, ಇಲ್ಲ ಜೀವನ ನೋಡ್ಕೊಬೇಕಾ, ಅದಾದಮೇಲೂ ನೀವು ಲವ್ ಅದರಿಂದ ನೋಡ್ಕೊಂಡ್ರೆ ನಾಶನೇ, ಲವ್ ನಾಶ ಅಂದರೆ ಸೀರಿಯಸ್ ಆಗಬೇಕು ಅನ್ನೋದೊಂದು ಕೊನೆಗಿರೋ ಮೆಸೇಜು ಇದು. ಕಾಲೇಜ್ ತದನಂತರ ನಮ್ಮ ಹುಡುಗರದು ಏನು ಕಷ್ಟ ಎಲ್ಲ ಇರುತ್ತೆ, ಈ ಕಡೆ ಪ್ರೀತಿಸಿದ ಹುಡುಗಿನ, ಈ ಕಡೆ ಇಲ್ಲ ಜೀವನನ, ಈ ಕಡೆ ಕೆಲಸನ, ಈ ಕಡೆ ಏನು ದುಡ್ಡ, ಏನು ಆ ಗೊಂದಲಾಟನೇ ಈ ಮೂವಿ ಕಾಮಿಡಿಯಾಗಿ ಹೋಗಿದೆ. ಅದೇ ಮೀನ್. ಇಲ್ಲ ಪರ್ಸ್ನಲ್ ಯಾವ್ದು ಇರಲ್ಲ ಸರ್. ಅಂಡರ್ ಇಲ್ಲ ಅಂದ್ರೆ ಸ್ವಲ್ಪ ಈ ಟ್ರೆಂಡ್ ಈಗಿನ ಜನ್ರೇಷನಲ್ಲಿ ಸ್ವಲ್ಪ ಅದು ಜಾಸ್ತಿ ಕಾಣಿಸ್ತದೆ. ಅಂದ್ರೆ ರೈಟ್ರಿಗೆ ಯಾವುದು ಅಷ್ಟೊಂದು ಪರ್ಸ್ನಲ್ ಆಗಿ ಯಾವುದು ಇರಲ್ಲ.
ರೈಟ್ರುಗಳಿಗೆಲ್ಲ ಒಂದು 30% ಏನೋ ಸ್ವಲ್ಪ ಡಾಮಿನೇಟ್ ಮಾಡುತ್ತೆ, ಇನ್ನು 70% ಎಲ್ಲ ಇಮ್ಯಾಜಿನೇಟೆಡ್ ಸ್ಟೋರಿನೇ. ಅದು ನೋಡಿರೋದೆ ಸರ್, ಸಮಾಜದಲ್ಲಿ ಇರೋದು. ಅಂದರೆ ನಮ್ಮದು ಅಂದರೆ ನಾವು ಮಾಡಬೇಕಂತ ಅಟ್ಲೀಸ್ಟ್ ಒಂದು 4 ಜನಕ್ಕೆ ಕನೆಕ್ಟ್ ಆದರೆ ಅದು ರೀಚ್ ಆಗುತ್ತೆ ಅಂತ ನಮಗೆ. ಸೊ ಆ ಕನೆಕ್ಟ್ ಆಗೋದನ್ನೇ ಮಾಡಬೇಕು. ಯಾವುದೋ ಒಂದು ಯಾರೋ ಒಬ್ಬಂಗಾಗ ಸ್ಟೋರಿನ ನಾವು ಮಾಡಿದ್ರೆ ಅದು ಬೇರೆಯವ್ರಿಗೆಲ್ಲ ಕನೆಕ್ಟ್ ಆಗಲ್ಲ. ಸೊ ಎಲ್ರಿಗೂ ಕನೆಕ್ಟ್ ಆಗೋ ಅಂಥದ್ದನ್ನು ತಿಳ್ಕೊಂಡು ಪ್ರಯತ್ನ ಮಾಡಿದ್ದೀವಿ. ತಕ್ಕ ಮಟ್ಟಿಗೆ ಇವಾಗ ರೆಸ್ಪಾನ್ಸ್ ಎಲ್ಲ ನೋಡಿದ್ರೆ ಪರವಾಗಿಲ್ಲ, ಸಕ್ಸಸ್ ಆಗಿದೆ ಅಂತ ಅನ್ನಿಸ್ತಿದೆ. ಇನ್ನೂ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆದರೆ ಇನ್ನೂ ಖುಷಿ ಆಗುತ್ತೆ. ನೋಡೋಣ ಏನಾಗುತ್ತೆ ಅಂತ ಪ್ರಯತ್ನ ಮಾಡಿದ್ವಿ ಸರ್, ಗೊತ್ತಾಗುತ್ತೆ. ನಿಮ್ಗೆ ಏನಾದರೂ ಕಾಲೇಜ್ ಡೇಸ್ ಏನಾದ್ರು ನೆನಪಾಯ್ತಾ ಶೂಟ್ ಮಾಡುವಾಗ ಆ ಥರದ್ದು? ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಪ್ರತಿಯೊಂದು ಏನೋ ಒಂದು ಸೀನ್ ಮಾಡೋರು ಈ ಥರ ನೀವು ಒಂದು ಮಾಡಿರ್ತೀರಾ? ನಿಜ ಹೇಳ್ಬೇಕಂದ್ರೆ ನನ್ನ ಕಾಲೇಜ್ ಲೈಫ್ ಅಷ್ಟು ಚೆನ್ನಾಗಿರ್ಲಿಲ್ಲ, ಇಷ್ಟು ಎಂಜಾಯಬಲ್ ಆಗಿರಲಿಲ್ಲ. ನಮ್ಮ ತುಂಬ ಸ್ಟ್ರಿಕ್ಟ್ ಕಾಲೇಜು ಫಸ್ಟ್ ಸೊ ಆದರೆ ಹೇಳಬೇಕು, ಇದೊಂದು ಯುತ್ಗೋಸ್ಕರನೇ ಮಾಡಿರೋದು. ಇವಾಗ ತುಂಬ ಜನ ಹುಡುಗರಾಗಲಿ ಹುಡುಗರು ಜಾಸ್ತಿನೇ ಅನ್ಕೊತೀನಿ, ಅವರು ಲೈಫಲ್ಲಿ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ನಾರ್ಮಲಿ ಒಬ್ಬ ಹುಡುಗ ಹುಟ್ಟಿದ್ಮೇಲೆ ರೆಸ್ಪಾನ್ಸಿಬಿಲಿಟೀಸ್ ತಗೋಬೇಕು ಅವ್ರ ಮುಂದೆ. ಹೆಣ್ಮಕ್ಳ ಥರ ಮದುವೆ ಆಗ್ಬಿಟ್ಟು ಹೋಗ್ಬಿಟ್ನಪ್ಪ ಹಂಗಲ್ಲ, ಅವ್ರು ನೋಡ್ಕೋಬೇಕಲ್ವಾ. ಇವಾಗ ಗಿವಲ್ಲೆಲ್ಲ ಬಿದ್ದುಬಿಡ್ತಾರೆ ಬೇಗ, ಆಮೇಲೆ ಅದ್ರಲ್ಲಿ ಬಿದ್ದುಬಿಟ್ಟು ಜೀವನನೇ ಹಾಳು ಮಾಡ್ಕೊಬಿಡ್ತಾರೆ. ಏನು ಗೋಲ್ಸ್ ಇರಲ್ಲ ಲೈಫಲ್ಲಿ, ಏನು ಮಾಡಬೇಕು ಅನ್ನೋದು ಅವ್ರಿಗೆ ಮನಸ್ಸಿಗೆ ಬರಲ್ಲ, ಹಾಳು ಮಾಡ್ಕೊಂಡ್ಬಿಡ್ತಾರೆ ಜೀವನ. ಅವ್ರ ಮೇಲೆ ಡಿಪೆಂಡ್ ಆಗಿ ಅವ್ರ ಫ್ಯಾಮಿಲಿ ಎಲ್ಲ ಇರುತ್ತೆ. ಸೊ ಅವರಿಗೆ ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸ್ ಇದ್ದಿದ್ದರಿಂದ ಈ ಥರನೂ ಆಗುತ್ತೆ, ನೀವು ಈ ಥರ ನಿಮ್ಗೆ ಒಳ್ಳೆ ಮೆಸೇಜ್ ಕೊಡೋಂಥ ಮೂವಿ ಇದು. ಅದಕ್ಕೆ ಯೂತ್ ನೋಡಲೇಬೇಕು. ಇಡೀ ಫ್ಯಾಮಿಲಿ ಜೊತೆಗೆ ಹೋದರೂ ಕೂಡ ನೋಡ್ಬೋದು, ಬಟ್ ಯೂತ್ಗೆ ತುಂಬ ರಿಲೇಟ್ ಆಗುತ್ತೆ ಇದು. ಅದಕ್ಕೆ ನೋಡಲೇಬೇಕು ಅಂತ ಒಳ್ಳೆ ಮೆಸೇಜ್ ಸಿಗುತ್ತೆ. ನಿಮ್ಗೆ ಏನಾದ್ರು ಕಾಲೇಜಲ್ಲಿ ಇರುವಾಗ ಲವ್ ಮಾಡ್ಬೇಕು ಆ ಥರದ್ದು ಏನಾದರೂ ಅನ್ಸಿತ್ತ ಅಂತ ಕಾಲೇಜಲ್ಲಿ? ಅನಿಸ್ತಾ ಇದ್ದರೆ ನಮ್ಮ ಅಮ್ಮನೇ ಅನ್ಸಿತ್ತಾಗಿದೆ. ಓಕೆ, ಚೆನ್ನಾಗಿ ನಾರ್ಮಲ್ ಆಗಿ ಅನಿಸುತ್ತೆ. ಬಟ್ ನನ್ನ ಲೈಫ್ ತುಂಬ ಡ್ಯಾನ್ಸಲ್ಲಿ ಬ್ಯುಸಿ ಆಗಿರ್ತಿತ್ತು ಕಾಲೇಜ್ ಟೈಮಲ್ಲೂ. ಹೇಳ್ಕೋಬೇಕು ಆ ಥರದ್ದು ಏನಾದರೂ ಆಗಿತ್ತ? ಇಲ್ಲ, ನಿಜ ಹೇಳಿ ಅಲ್ಲೇ ನಿಜ ಹೇಳಿ ಸುಮ್ಮನೆ ಪಾಪ ಹೇಳಿದ್ರಿ, ಅವ್ರು ಖುಷಿ ಇಲ್ಲಪ್ಪ, ಆ ಥರ ಯಾಕಂದ್ರೆ ಆಗಿಲ್ಲ ನನಗೆ. ಅಲ್ಲ, ಅವ್ರ ಅಮ್ಮ ಇದಾರಲ್ಲಿ ಹೇಳಲ್ಲ. ಇಲ್ಲ ಆ ಥರ ಹಾಗೇನಿಲ್ಲ. ನಮ್ಮಮ್ಮ ನನಗೆ ಫ್ರೆಂಡ್ ಥರನೇ, ನಾನು ಅವ್ರ ಹತ್ರ ಎಲ್ಲ ಹೇಳ್ತಿದ್ದೆ. ನನಗೆ ಯಾಕೆ ಪ್ರಪೋಸ್ ಮಾಡಿದ್ರು ನಮ್ಮ ಅಮ್ಮಂಗೆ ಹೋಗಿ ಹೇಳೋದು. ಎಲ್ಲ ಹೇಳ್ತಾರೆ, ಅದೊಂದು ವಿಷಯ ಹೇಳಲ್ಲ. ನಮ್ಮ ಟೀಮಲ್ಲಿ ಯಾರು ಪ್ರಪೋಸ್ ಮಾಡಿದಾರಾ? SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.